ಬಿಜೆಪಿ ಚಾಣಕ್ಯ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಹೊತ್ತಲ್ಲೇ ರಾಜ್ಯ ಬಿಜೆಪಿಯ ಕೆಲ ನಾಯಕರಲ್ಲಿ ತಳಮಳ. ಮೈಸೂರಿಗೆ ಅಮಿತ್ ಶಾ ಆಗಮನದ ಹೊತ್ತಲ್ಲೇ ಬೈದಾಡ್ಕೊಂಡಿದ್ದಾರೆ ನಾಯಕರು. ಪರಸ್ಪರ ಬೈದಾಡ್ಕೊಂಡ್ರ ಸಂಸದ ಪ್ರತಾಪ್ ಸಿಂಹ ಮತ್ತು ಪ್ರೀತಂ ಗೌಡ. ಪ್ರೀತಂ ಗೌಡ ಪ್ರತಾಪ್ ಸಿಂಹ ನಡುವೆ ಮಾತಿನ ಚಕಮಕಿ ಆಗಿದೆ. ಲೈನಪ್ ಮಾಡೋ ವಿಚಾರದಲ್ಲಿ ಇಬ್ಬರನ್ನೂ ಬಿಜೆಪಿ ನಾಯಕರು ಕೊನೆಗೆ ಸಮಾಧಾನ ಮಾಡಿದ್ರಂತೆ. ಅಂದ್ರೆ ಯಾವ್ಯಾವ ನಾಯಕರು ಎಲ್ಲೆಲ್ಲಿ ನಿಂತ್ಕೊಳ್ಬೇಕು, ಯಾರೆಲ್ಲ ಇದ್ರು ಅಮಿತ್ ಶಾ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಅನ್ನೋ ಲಿಸ್ಟ್ ನಲ್ಲಿ ಪ್ರತಾಪ್ ಸಿಂಹ ಅವ್ರ ಹೆಸರೇ ಇರಲಿಲ್ಲ. ಹಾಗಾಗಿ ಇಬ್ಬರ ನಡುವೆ ಮುನಿಸು ಶುರುವಾಗಿದೆ. ನಾನು ಮಾಡಿದ್ದೆ ಸರಿ ಅಂತ ಪ್ರೀತಂ ಗೌಡ ಅಂತೆ. ಪ್ರತಾಪ್ ಸಿಂಹ MP ಹಾಲಿ ಸಂಸದರು ನನ್ನ ಹೆಸರು ಯಾಕಿಲ್ಲ ಅಂತ ನೇರವಾಗಿ ಕೇಳಿದ್ದಾರೆ. ಅಮಿತ್ ಶಾ ಸ್ವಾಗತಕ್ಕೆ ನಿಲ್ಬೇಕಾದ ನಾಯಕರ ವಿಚಾರದಲ್ಲಿ ಅಸಮಾಧಾನ ಇದ್ದಂಗೆ ಕಾಣಿಸ್ತಾ ಇದೆ ಬಿಜೆಪಿಲಿ. ನಾಯಕರ ಲೈನಪ್ ಉಸ್ತುವಾರಿನ ಪ್ರೀತಂ ಗೌಡನೇ ಒತ್ತಿದ್ರು. ಅವ್ರು ಹೇಳ್ತಾ ಇದ್ರು ಏನೆಲ್ಲ ಚರ್ಚೆ ಆಗುತ್ತೆ ಇವತ್ತು, ನನ್ನ ಸ್ಟ್ಯಾಂಡ್ ಏನು, ನನ್ನ ಹೇಳಿಕೆಗೆ ಅದನ್ನೆಲ್ಲ ಅಮಿತ್ ಶಾ ಅವ್ರ ಮುಂದಿಡ್ತೀನಿ ಅಂತ. ಅದರ ನಡುವೆ ಕೆಲ ನಾಯಕರ ಲಿಸ್ಟ್ ಆಗುತ್ತಲ್ಲ, ಅಮಿತ್ ಶಾ ಅವ್ರು ಬಂದಾಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದು ಯಾರು, ಹೇಗೆ, ಕಾರ್ಯಕ್ರಮಕ್ಕೆ ಬಂದಾಗ ಇವೆಲ್ಲವೂ ಕೂಡ ಒಂದು ಟೈಮಿಗೆ ರೆಡಿ ಮಾಡಿರ್ತಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರೇ ಕೈ ಬಿಟ್ಟಿದ್ದಾರೆ ಅಂತ ಅದಕ್ಕೆ ಅವ್ರು ಗರಂ ಆಗಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಈ ಗೊಂದಲಕ್ಕೆ ಏನಾದರೂ ಕಾರಣ? ಗೊಂದಲಕ್ಕೆ ನಿಶ್ಚಿತವಾಗಿ ಏನು ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇಲ್ಲ. ಆದರೆ ನಿನ್ನೆ ಮಧ್ಯರಾತ್ರಿ ಏನು ಅಮಿತ್ ಶಾ ಅವರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಮಿತ್ ಶಾ ಇರ್ಬೋದು ಅಥವಾ ಪ್ರಧಾನಮಂತ್ರಿಗಳಿರ್ಬೋದು ಯಾರಾದರೂ ಬಂದಂಥ ಸಂದರ್ಭದಲ್ಲಿ BJP ನಾಯಕರುಗಳು, ಪ್ರಮುಖವಾದಂಥ ನಾಯಕರುಗಳು ಅವ್ರನ್ನ ಸ್ವಾಗತಿಸುವಂಥದ್ದು ಒಂದು BJP ಮಾಡ್ಕೊಂಡ್ಬಂದಿರುವಂಥ ಒಂದು ರೀತಿಯಂಥ ಸಂಪ್ರದಾಯ. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಲೈನಪ್ಪನ್ನು ಮಾಡಿಕೊಳ್ಳಾಗುತ್ತೆ. ಈಗ ಅಮಿತ್ ಶಾ ಅವರನ್ನು ಸ್ವಾಗತ ಮಾಡೋದಕ್ಕೆ ಲೈನಪ್ ಮಾಡುವಂಥ ಜವಾಬ್ದಾರಿಯನ್ನು BJP ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡಗೆ ನೀಡಲಾಗಿತ್ತು. ಆ ಒಂದು ಪಟ್ಟಿಯಲ್ಲಿ ಪ್ರತಾಪ್ ಸಿಂಹ ಸೇರಿದಂತೆ ಮೈಸೂರು ಭಾಗದ ಅಂದರೆ ಈ ಕ್ಲಸ್ಟರ್ನ ಭಾಗದ ಪ್ರಮುಖ ನಾಯಕರುಗಳ ಹೆಸರುಗಳು ಕೂಡ ಇರಲಿಲ್ಲ ಅನ್ನುವಂಥದ್ದು. ಅದನ್ನು ನೇರವಾಗಿಯೇ ಸಂಸದ ಪ್ರತಾಪ್ ಸಿಂಹ ನೇರವಾಗಿ ಪ್ರೀತಂ ಗೌಡ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ನಿರ್ಲಕ್ಷ್ಯಗಳನ್ನ ಮಾಡಿರುವಂಥದ್ದು? ಪ್ರಮುಖವಾಗಿ ಇದು ಮೈಸೂರು ಭಾಗದ ಕ್ಲಸ್ಟರ್ನ ಒಂದು ಸಭೆ. ಹಾಗಾಗಿ ಇಲ್ಲಿಯ ಎಲ್ಲ ನಾಯಕರುಗಳನ್ನ ವೆಲ್ಕಮ್ಗೆ ಕರಿಬೇಕು ಎನ್ನುವಂಥದ್ದನ್ನು ನೇರವಾಗಿ ಸಂಸದ ಪ್ರತಾಪ್ ಸಿಂಹ ಪ್ರೀತಂ ಗೌಡಗೆ ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರೀತಂ ಗೌಡ ಕೂಡ ತಾವು ಮಾಡಿದ್ದೇ ಸರಿ ಅನ್ನುವಂಥ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟಂಥ ಕಾರಣಕ್ಕೋಸ್ಕರವಾಗಿ ಪ್ರೀತಂ ಗೌಡ ಮತ್ತು ಸಂಸದ ಪ್ರತಾಪ್ ಸಿಂಹ ನಡುವೆ ಒಂದು ಹಂತದ ರೀತಿಯಂಥ ಮಾತಿನ ಚಕಮಕಿಯು ಕೂಡ ನಡೆದಿದೆ ಅನ್ನುವಂಥದ್ದು ಅಲ್ಲಿ ಇದ್ದಂಥ ನಾಯಕರುಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದೆಯಾ. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಬೇರೆ ಬೇರೆ ನಾಯಕರುಗಳು ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತಾಡ್ಕೊಳ್ಳೋದು ಬೇಡ, ಜಗಳ ಆಡೋದು ಬೇಡ ಅನ್ನುವಂಥ ರೀತಿಯಲ್ಲಿ ಸಮಾಧಾನ ಮಾಡಿದ್ದಾರೆ. ಅಲ್ಲಿಗೆ ನಾಯಕರುಗಳ ಲೈನಪ್ ಮಾಡುವಂಥ ವಿಚಾರದಲ್ಲಿ, ಯಾಕೆಂದರೆ ಕೇಳಿ ಮೈಸೂರಿನಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು ಈ ಭಾಗದ ಪ್ರಮುಖವಾಗಿ ಮೈಸೂರು ಭಾಗದ ಪ್ರಮುಖವಾದಂಥ ಸಂಘಟನೆಯಲ್ಲಿರುವಂಥ ನಾಯಕರುಗಳನ್ನು ವೆಲ್ಕಮ್ ಮಾಡೋದಕ್ಕೆ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು. ಬಹುತೇಕ ಸಂಸದ ಪ್ರತಾಪ್ ಸಿಂಹ ಕೂಡ ದೆಹಲಿಯಲ್ಲಿ ಇದ್ದಂಥ ಕಾರಣಕ್ಕೋಸ್ಕರವಾಗಿ ಬಹುತೇಕ ಅವರನ್ನು ಪಟ್ಟಿಯಲ್ಲಿ ಹೆಸರು ಸೇರಿಸಲಿಕ್ಕೆ ಇಲ್ವೇನೋ. ಆದರೆ ಪ್ರತಾಪ್ ಸಿಂಹ ಸಂಜೆ ಅಂದರೆ ರಾತ್ರಿಯೇ 8-9 ಗಂಟೆ ಒಳಗಡೆ ಮೈಸೂರಿಗೆ ಬಂದಿದ್ದಾರೆ. ಹಾಗಾಗಿ ಅವರು ಕೂಡ ಅಮಿತ್ ಶಾ ಅವರ ಸ್ವಾಗತಕ್ಕೆ ತೆರಳುವಂತಹದಕ್ಕೆ ಸಿದ್ಧತೆ ಮಾಡಿದಂಥ ಸಂದರ್ಭದಲ್ಲೇ ತಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿಯೇ ನೇರವಾಗಿ ಆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಮಾತಿನ ಚಕಮಕಿ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸಂದರ್ಭದಲ್ಲಿ ನಡೆದಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ವಿದ್ಯಾ, ಅಂದ್ರೆ ಗೊಂದಲದಿಂದಾಗ ಮಾತ್ರ ಲಿಸ್ಟರ್ ಹೆಸರಿಲ್ಲ ಅಂತಾನ, ಅಥವಾ ಬೇರೆ ಏನಾದರೂ ಟಾರ್ಗೆಟ್ ಮಾಡೇ ಹೇಗೆ ಮಾಡಿದ್ರು, ಬೇಕು ಅಂತಲೇ ಮಾಡಿದ್ರು ಅನ್ನೋದು ಪ್ರತಾಪ್ ಸಿಂಹ ಅವರ ಸಿಟ್ಟಿಗೆ ಕಾರಣನ ಅಂತ? ಇಲ್ಲ, ಪ್ರತಾಪ್ ಸಿಂಹ ಕೇಳಿರುವಂಥದ್ದು ಯಾವ ಕಾರಣಕ್ಕೋಸ್ಕರವಾಗಿ ನೀವು ಈ ರೀತಿಯಾಗಿ ಮಾಡಿರುವಂಥದ್ದು. ಯಾಕೆಂದರೆ ನಾನು ತಮ್ಮ ಹೆಸರು ಸೇರಿದಂತೆ ಕೇವಲ ಪ್ರತಾಪ್ ಸಿಂಹ ಹೆಸರು ಮಾತ್ರ ಅಲ್ಲ, ಈ ಭಾಗದ ಬಹುತೇಕ ಪ್ರಮುಖವಾದಂಥ ನಾಯಕರುಗಳು ಅಂದರೆ ಸಂಘಟನೆಯಲ್ಲಿರುವಂಥ ನಾಯಕರುಗಳ ಹೆಸರುಗಳು ಕೂಡ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ನೀವು ಲೈನಪ್ನ ಮಾಡೋದಕ್ಕಿಂತ ಮುಂಚೆ, ಲೈನಪ್ನ ಪಟ್ಟಿಯನ್ನು ತಯಾರಿಸೋದಕ್ಕಿಂತ ಮುಂಚೆ ಸ್ಥಳೀಯರನ್ನು ಕೇಳಬೇಕಾಗಿತ್ತು ಅನ್ನುವಂಥದ್ದು. ಯಾಕೆಂದರೆ ಪ್ರೀತಂ ಗೌಡ ಹಾಸನದವರು. ಹೀಗಾಗಿ ಮೈಸೂರಲ್ಲಿ ವೆಲ್ಕಮ್ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ನಾಯಕರುಗಳು ಇರಬೇಕು ಅನ್ನುವಂಥದ್ದನ್ನು ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಸ್ಥಳೀಯರನ್ನು ಕೇಳಬೇಕನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ಹಂತದಲ್ಲಿ ಒಂದು ರೀತಿಯಂಥ ಒಂದು ಚಿಕ್ಕ ಮಟ್ಟದ ಈಗೋ ಅಂತ ಹೇಳ್ಬೋದು ವಿದ್ಯಾ, ಅಥವಾ ಗೊಂದಲದಿಂದ ಇದಾಯಿತು, ಅಥವಾ ಟಾರ್ಗೆಟ್ ಲೈನಪ್ ಮಾಡುವಂಥ ವಿಚಾರದಲ್ಲಿ ಟಾರ್ಗೆಟ್ ಅನ್ನುವಂಥ ಪ್ರಶ್ನೆ ಬರಲಿಕ್ಕಿಲ್ಲ. ಕೇವಲ ಗೊಂದಲದಿಂದ ಕೆಲವೊಂದಿಷ್ಟು ಏನು ನನಗೇನು ಯಾರ್ದೇನು ಸಂಬಂಧ ಇಲ್ಲ, ನಾನು ಏನನ್ನು ಲಿಸ್ಟ್ ಮಾಡ್ತೀನೋ ಅದೇ ಅನ್ನುವಂಥ ಒಂದು ರೀತಿಯಂಥ ಚಿಕ್ಕ ಮಟ್ಟದ ಈಗೋಗಳಿಂದ ಈ ಒಂದು ಗೊಂದಲಗಳು ಅಥವಾ ಈ ಒಂದು ಗಲಾಟೆಯು ಕೂಡ ನಡೆದಿರುವಂಥ ಸಾಧ್ಯತೆಗಳೇ ಇದೆ.
ವಿದ್ಯಾ. ವೆಲ್ ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮನ್ನ ಡೀಟೇಲ್ಸ್ಗೆ. ಎಸ್, ಅದೇ ಗೊಂದಲದಿಂದಲೂ ಕೆಲವೊಂದು ಕಾರಣ ಮಿಸ್ಟೇಕ್ ಆಗಿದೆ. ಅಂದರೆ ಆ ವೆಲ್ಕಮ್ ಲಿಸ್ಟ್ನಲ್ಲಿ ಲೈನಪ್ ಮಾಡೋ ಲಿಸ್ಟಲ್ಲಿ ಪ್ರತಾಪ್ ಸಿಂಹ ಅವ್ರ ಹೆಸರು ಇರಲಿಲ್ಲ ಅಂತ. ಅವರೇನೋ ಡೆಲ್ಲಿಯಲ್ಲಿದ್ದರಂತೆ, ಬರೋ ತಡ ಆಯ್ತಂತೆ, ಇವ್ರಿಗೂ ಅದು ಗೊತ್ತಿರಲಿಲ್ವೋ ಏನೋ ಗೊತ್ತಿಲ್ಲ. ಆಮೇಲೆ ಹಾಸನ ಭಾಗದವರು ಪ್ರೀತಮ್ ಗೌಡ್ರು, ಪ್ರತಾಪ್ ಸಿಂಹ ಅವ್ರ ಹೆಸರು ಮಾತ್ರ ಅಲ್ಲ, ಮೈಸೂರಿನ ಹಲವು BJP ನಾಯಕರ ಹೆಸರು ಲಿಸ್ಟಲ್ಲೇ ಇಲ್ವಂತೆ. ಇದು ಅವರನ್ನ ರೊಚ್ಚಿಗೇಳ್ಸೋಕೆ ಕಾರಣ ಆಗಿದೆ.